ಎಲ್ಲರಿಗೂ ನಮಸ್ಕಾರ. ಈ ದಿನ ಅಲ್ಲಮ ಪ್ರಭುವಿನ ವಚನಾರ್ಥ ಚಿಂತನೆ ವಿಡಿಯೋ 17 ವಿಷಯ ಹಿರಿಯರು ಎನ್ನುವ ಪರಿಕಲ್ಪನೆ. ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಹಿರಿಯರು ಎನ್ನುವ ಪರಿಕಲ್ಪನೆ. ಹಿರಿಯರು ಎಂದು ಹಲವಾರು ವಚನಗಳಲ್ಲಿ ಅಲ್ಲಮ ಪ್ರಭು ಯಾರನ್ನು ಉದ್ದೇಶಿಸಿ ಮಾತಾಡುತ್ತಿದ್ದಾರೆ, ಹಿರಿಯರು ಎಂದರೆ ಅರ್ಥ ಏನು? ಇದು ಒಂದು ಕುತೂಹಲದ ವಿಷಯ. ಹಿರಿಯರು ಎಂಬ ಪರಿಕಲ್ಪನೆಯ ಅರ್ಥವನ್ನ ಅಲ್ಲಮ ಪ್ರಭುವಿನ ಒಂದು ವಚನದಿಂದ ನಾವು ವಿವರಿಸುವುದಾದರೆ, ಕೌಪ ಕಾಷಯಾಂಬರವ ಕಟ್ಟಿ ಮಂಡೆ ಬೋಳಾದರೇನಯ್ಯ ಎನ್ನಲ್ಲಿ ನಿಜವಿಲ್ಲದನ್ನಕ್ಕ, ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೊರೆದಡೇನಯ್ಯ ಮನದಲ್ಲಿ ರೊತಿಯಾಗದನ್ನಕ್ಕ, ಹಸಿವು ತೃಷೆ ವ್ಯಸನಾದಿಗಳ ಬಿಟ್ಟಡೇನಯ್ಯ ಅರ್ಥದಿಚ್ಛೆ ಮನದಲ್ಲಿ ಹಿಂಗದನ್ನಕ್ಕ, ಆನು ಜಂಗಮವೇ ಆನು ಹಿರಿಯನಾದನಲ್ಲದೆ ಆನು ಜಂಗಮವೇ, ಒಡಲಿಲ್ಲದಾತ ಬಸವಣ್ಣ ಪ್ರಾಣವಿಲ್ಲದಾತ ಬಸವಣ್ಣ, ಎನ್ನ ಬಸವಣ್ಣನಾಗಿ ಹುಟ್ಟಿಸದೆ ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರ ಅಂತ 1139 ವಚನ ಇದು. ವಚನದ ಮೊದಲಿನಿಂದ 7 ಸಾಲುಗಳಲ್ಲಿ ವಿವರಿಸಲ್ಪಟ್ಟದ್ದೆಲ್ಲವೂ ಜಂಗಮಕ್ಕೆ ತಿರಸ್ಕೃತಗೊಂಡ ಲಕ್ಷಣಗಳಾದರೆ, ಅವೇ ಲಕ್ಷಣಗಳೇ ಹಿರಿಯರು ಎಂಬ ಪದಕ್ಕೆ ಪುರಸ್ಕೃತಗೊಂಡ ನೇತ್ಯಾತ್ಮಕ ಅಥವಾ ವಿಕೃತ ಲಕ್ಷಣಗಳಾಗುತ್ತವೆ, ವಿಕಾರಗಳಾಗುತ್ತವೆ. ತೋರ್ಕೆ ಜಂಗಮದ ಲಕ್ಷಣಗಳು ಯಾವಪ್ಪ ಅಂದ್ರೆ, ಕೌಪ ಕಾಷಯಾಂಬರ ಧಾರಣೆ, ಮಂಡೆ ಬೋಳು, ನಿಜವಿಲ್ಲ, ಹೊನ್ನು ಹೆಣ್ಣು ಮಣ್ಣು ತ್ರಿವಿಧ ತೊರೆದುದುಂಟು ಆದರೆ ಮನದಲ್ಲಿ ಆ ವ್ರತವಿಲ್ಲ, ಹಸಿವು ತೃಷೆ ವ್ಯಸನಾದಿ ಬಿಟ್ಟದ್ದುಂಟು ಆದರೆ ಅರ್ಥದ ಮೇಲಿನ ಆಸೆ ಮನದೊಳಗೆ ಹಿಂಗಿಲ್ಲ. ಈ ಲಕ್ಷಣದವರನ್ನ ಹಿರಿಯರು ಎನ್ನಬಹುದೇ ಹೊರತು ಜಂಗಮ ಎನ್ನಲು ಹೇಗೆ ಸಾಧ್ಯ ಅಂತ ಇಲ್ಲಿ ಅಲ್ಲಮ ಪ್ರಭುವಿನ ಪ್ರಶ್ನೆ. ಅಂದರೆ ಹೊರಗೆ ಕಾಣುವುದೆಲ್ಲ ಬರೀ ಬೂಟಾಟಿಕೆ, ಅಂತರಂಗದಲ್ಲಿ ಅದಕ್ಕೆ ತದ್ವಿರುದ್ಧ ಈ ಥರದವರನ್ನ ಹಿರಿಯರು ಎನ್ನಬಹುದು. ಇದು ಅಲ್ಲಮ ಪ್ರಭುವಿನ ಈ ವಚನದಲ್ಲಿ ಸಿಗ್ತಕ್ಕಂಥ ಅರ್ಥ. ಇದು ಅಲ್ಲಮನ ಇನ್ನೊಂದು ವಚನದಲ್ಲಿ ಹಿರಿಯರು ಎಂಬ ಪದಕ್ಕೆ ಯಾವುದೇ ವ್ಯಂಗ್ಯಾರ್ಥವಿಲ್ಲದ ಅರ್ಥ ನಮಗೆ ಸಿಗುತ್ತದೆ. ಆ ವಚನ ಹೀಗಿದೆ: ಕಾಮವ ಸುಟ್ಟು ಹೋಮವ ನರುಹಿ ತ್ರಿಪುರ ಸಂಹಾರದ ಕೀಲ ಬಲ್ಲಡೆ, ಯೋಗಿಯಾದಡೇನು ಭೋಗಿಯಾದಡೇನು ಶೈವನಾದಡೇನು ಸನ್ಯಾಸಿಯಾದಡೇನು, ಅಶನವ ತೊರೆದಾತ ವ್ಯಸನವ ಮರೆದಾತ ಗುಹೇಶ್ವರ ಲಿಂಗದಲ್ಲಿ ಅವರ ಹಿರಿಯರೆಂಬೆನು. ಇದು ಅಲ್ಲಮ ಪ್ರಭುವಿನ 334ನೇ ವಚನ. ನೋಡಿ, ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಎಂದರೆ, ಈ ತರದ ವ್ಯಂಗ್ಯರಹಿತ ಅರ್ಥದ ವಚನಗಳಿಗಿಂತ ಹಿರಿಯರು ಎಂದರೆ ಅವೆಲ್ಲ ಗುಣದೋಷವುಳ್ಳವರೇ ಎಂಬಂಥ ನೇತ್ಯಾತ್ಮಕ ಅಥವಾ ವಿಕೃತ ಲಕ್ಷಣದ ಅರ್ಥವುಳ್ಳ ವಚನಗಳೇ ಹೆಚ್ಚು. ಆದ್ದರಿಂದ ಈ ಭಾಗದಲ್ಲಿ ಚರ್ಚೆಗೀಡಾದ ಎಲ್ಲ ವಚನಗಳು ಈ ಎರಡನೇ ಅರ್ಥ ಅಂದ್ರೆ ನೇತ್ಯಾತ್ಮಕ ವಿಲಕ್ಷಣಾರ್ಥದವೇ ಆಗಿವೆ. ಇಲ್ಲಿ ನೋಡಿ, ಹೀಗೆ ಇಂಥ ಮತ್ತು ಇದಕ್ಕೂ ಇನ್ನೂ ಹೆಚ್ಚಿನ ಗುಣಲಕ್ಷಣವುಳ್ಳ ಹಿರಿಯರನ್ನು ಅಲ್ಲಮ ಪ್ರಭು ಹಲವಾರು ವಚನಗಳಲ್ಲಿ ಟೀಕಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಿದೆ. ಈತನ ಈ ಟೀಕೆ ಅಂದಿನ ಸಮಾಜದ ಒಂದು ಮುಖದ ಅಥವಾ ಒಂದು ಭಾಗದ ಮೇಲೆ ಬೆಳಕು ಚೆಲ್ಲುತ್ತದೆ. ಅಲ್ಲಮನ ತತ್ವ ಸಿದ್ಧಾಂತ ನಿಲುವಿನ ಸ್ವರೂಪ ನಿರ್ಧರಿಸಿರುವಲ್ಲಿ ಈತ ಯಾರನ್ನು ಯಾವ ಮೌಲ್ಯಗಳನ್ನು ಟೀಕಿಸುತ್ತಾನೋ ಅವುಗಳ ಪಾಲು ಕೂಡ ಇರಲೇಬೇಕಲ್ಲವೇ? ಈ ದೃಷ್ಟಿಯಿಂದ ಈ ವಚನಗಳನ್ನ ನಾವು ಪ್ರತ್ಯೇಕವಾಗಿ ಪರಾಮರ್ಶಿಸತಕ್ಕಂಥ ಅವಶ್ಯಕತೆ ಇದೆ. ಇವುಗಳ ಸಂಖ್ಯಾ ಬಾಹುಳ್ಯ ಅಧಿಕವಿರುವುದರಿಂದ ಒಟ್ಟು ಸ್ವರೂಪವನ್ನ ತಿಳಿಯುವ ಮಟ್ಟಿಗೆ ಈ ವಚನಗಳ ಬಹುಪಾಲನ್ನ ಸ್ಪರ್ಶಿಸುವ ಪ್ರಯತ್ನವನ್ನ ಇಲ್ಲಿ ಮಾಡಲಾಗಿದೆ. ಹಿರಿಯರನ್ನು ಕುರಿತ ಇನ್ನೊಂದು ವಚನ
129ನೆಯ ವಚನ ಅದು ಹೀಗೆನ್ನುತ್ತದೆ: ಆದ್ಯರಲ್ಲ, ವೇದ್ಯರಲ್ಲ, ಸಾಧ್ಯರಲ್ಲ ಹಿರಿಯರು. ಆದ್ಯರಲ್ಲ, ವೇದ್ಯರಲ್ಲ, ಸಾಧ್ಯರಲ್ಲ ಹಿರಿಯರು. ತನುವಿಕಾರ, ಮನವಿಕಾರ, ಇಂದ್ರಿಯ ವಿಕಾರದ ಹಿರಿಯರು. ಇಂತಹ ಹಿರಿಯರು ಶಿವಚಿಂತೆ ಶಿವಜ್ಞಾನಿಗಳ ಕಂಡಡೆ ಅಳವಾಡಿ, ಅಂದ್ರೆ ಅವಹೇಳನ ಅಥವಾ ಚುಚ್ಚು ಮಾತು ಆಡಿ ನುಡಿವರು ಗುಹೇಶ್ವರನರಿಯದ ಕರ್ಮಿಗಳು. ನೋಡಿ, ಈ ಹಿರಿಯರು ಶಿವಭಕ್ತಿ ವಿರೋಧಿ ಕರ್ಮಿಗಳಾದ ವೈದಿಕರಲ್ಲದೆ ಮತ್ತಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟುತ್ತದೆ. ಅಂದಿನ ವೈದಿಕರಲ್ಲಿ ಬಹುಸಂಖ್ಯಾತರು ಶಿವಭಕ್ತಿ ಮತ್ತು ಲಿಂಗ ಪೂಜೆಯ ವಿರೋಧಿಗಳಾಗಿದ್ದರು. ಅಂಥವರನ್ನ ಟೀಕಿಸಿ ಉಚ್ಚಯ ಜೌಗಿನ ಬಚ್ಚಲ ತಂಪಿನಲ್ಲಿ ನಿಚ್ಚಕ್ಕೆ ಹೊರಳುವ ಈ ಹಂದಿಯಂತೆ ಶಿವನ ಇಚ್ಛೆಯ ನರಿಯದೆ ಮಾತನಾಡುವವರ ಮೆಚ್ಚುವರೆ ನಮ್ಮ ಗುಹೇಶ್ವರ ಲಿಂಗವು ಅಂತ 317ನೇ ವಚನದಲ್ಲಿ ಅಲ್ಲಮ ಪ್ರಭು ಟೀಕಿಸುತ್ತಾನೆ. ಅಲ್ಲಮ ಪ್ರಭುವಿನ ಟೀಕೆಗೊಳಗಾದ ಹಿರಿಯರು, ಅರು ಹಿರಿಯರು ಕೆಲವೊಮ್ಮೆ ವೈದಿಕರೇ, ಮುಖ್ಯವಾಗಿ ಶೈವ ಬ್ರಾಹ್ಮಣರು, ಕಾಳಾಮುಖ, ಲಾಕುಳ, ಪಾಶುಪಥ ಶೈವರು ಎಂಬುದು ಅಲ್ಲಮ ಪ್ರಭುವಿನ 1613ನೇ ವಚನದಿಂದ ನಮಗೆ ಸ್ಪಷ್ಟವಾಗುತ್ತದೆ. ಹೊರವೇಷದ ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ವೇದ ಶಾಸ್ತ್ರ ಪುರಾಣ ಆಗಮದ ಬಹುಪಾಠಿಗಳು, ಹೊರವೇಷದ ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ವೇದ ಶಾಸ್ತ್ರ ಪುರಾಣ ಆಗಮದ ಬಹುಪಾಠಿಗಳು, ಅನ್ನ ಹೊನ್ನು ವಸ್ತ್ರವ ಕೊಡುವವನ ಬಾಗಿಲ ಕಾಯುವ ಮಣ್ಣ ಪುತ್ತಳಿಯಂತಹ ನಿತ್ಯ ನಿಯಮದ ಹಿರಿಯರುಗಳು. ಅದೆಂತೆಂದರೆ ವೇದರುದ್ಧ, ವಯೋರುದ್ಧ, ಶಾಸ್ತ್ರರುದ್ಧ, ಬಹುಶ್ರುತ ಇತ್ಯತೆ ಧನರುದ್ಧಸ್ಯ ದ್ವಾರೆ ತಿಷ್ಟಂತಿ ಕಿಂಕರ ಎಂಬುದಾಗಿ ಎಲ್ಲಾ ಹಿರಿಯರು ಲಕ್ಷ್ಮಿಯ ದ್ವಾರಪಾಲಕರು ಗುಹೇಶ್ವರ. 1613ನೇ ವಚನದ ಸಾಲುಗಳು. ಈ ಮುಂದಿನ ವಚನದಲ್ಲಿ ಹಿರಿಯರ ಬಗ್ಗೆ ನಾಚುತ್ತಾನೆ ಅಲ್ಲಮ ಪ್ರಭು. ಜಲದೊಳಗೆ ಹುಟ್ಟಿ ನೆಲದೊಳಗೆ ಹುದುಗಿದ್ದುದ, ಜಲದೊಳಗೆ ಹುಟ್ಟಿ ನೆಲದೊಳಗೆ ಹುದುಗಿದ್ದುದ ಕೆಲಬಲದೊಳಗಿದ್ದವರೆಲ್ಲ ಬಲ್ಲರೆ, ಗಾಳಿಯೊಳಗಿಪ್ಪ ಜ್ಯೋತಿ ಕೆಡದೆ ಇದ್ದುದ ಕಂಡು ನಾನು ಬೆರಗಾದೆ. ಬಾಲ ಕ್ರೀಡೆಯೊಳಗಾಡುತ್ತಿಪ್ಪ ನಾರಿಯ ಮಕ್ಕಳ ಇವರು, ಆರೂ ಕಾಣದ ಬಾವಿಯೊಳಗೆ ಬಿದ್ದಿರಲು ಬೇರೆ ಮತ್ತೆ ಜ್ಞಾನವೆಲ್ಲಿಯದೋ. ಗುಹೇಶ್ವರ, ನಿಮ್ಮ ನರಿಯದ ಬರಿ ಎರಿವಿನ ಹಿರಿಯರ ಕಂಡಡೆ ನಾನು ನಾಚುವೆನಯ್ಯ. ಗುಹೇಶ್ವರ, ನಿಮ್ಮ ನರಿಯದ ಬರಿ ಎರಿವಿನ ಹಿರಿಯರ ಕಂಡಡೆ ನಾನು ನಾಚುವೆನಯ್ಯ. 463ನೇ ವಚನ ಇದು. ಜಲದೊಳಗೆ ಹುಟ್ಟಿ ನೆಲದೊಳಗೆ ಹುದುಗಿದ್ದುದು ಮತ್ತು ಗಾಳಿಯೊಳಗಿದ್ದು ಕೆಡದೇ ಇರುವ ಜ್ಯೋತಿ, ಈ ಎರಡೂ ಪರಮಾತ್ಮ ಪರಬ್ರಹ್ಮವೇ. ಬಾಲ ಕ್ರೀಡೆಯೊಳಗ ಆಡುತ್ತಿಪ್ಪ ನಾರಿ ಎಂದರೆ ಪ್ರಕೃತಿ, ಆಕೆಯ 5 ಮಕ್ಕಳು ಎಂದರೆ ಪಂಚೇಂದ್ರಿಯ, ಯಾರೂ ಕಾಣದ ಬಾವಿ ಎಂದರೆ ಈ ಸಂಸಾರ. ಇದನ್ನ ಬಿಟ್ಟು ಬೇರೆ ಜ್ಞಾನವೆಲ್ಲಿಯದು? ಇಂಥ ಮಾಯಾತ್ಮಕ ಸಂಸಾರ ಪಂಚೇಂದ್ರಿಯದೊಂದಿಗಿನ ಬಂಧನದಲ್ಲಿರುವ ಈ ಬರಿ ಅರಿವಿನ ಹಿರಿಯರ ಕಂಡಡೆ ನಾನು ನಾಚುವೆ ಎನ್ನುತ್ತಾರೆ ಅಲ್ಲಮ ಪ್ರಭು. ಏಕೆಂದರೆ ಈ ಹಿರಿಯರು ಅವರ ಸಂಸಾರ ಇಂದ್ರಿಯಾತ್ಮಕ ಜೀವನ ಸಂಬಂಧವಾಗಿಯೇ ಗುಹೇಶ್ವರನನ್ನ ಅರಿಯದವರಾಗಿದ್ದಾರೆ. ಹಿರಿಯರನ್ನು ಉಲ್ಲೇಖಿಸುವ ಇನ್ನೊಂದು ವಚನ, ಆಸೆ ಎಂಬ ಶೂಲದ ಮೇಲೆ ವೇಷವೆಂಬ ಹೆಣನ ಕುಳ್ಳಿರಿಸಿ ಧರೆಯ ಮೇಲುಳ್ಳ ಹಿರಿಯರು ಹೀಂಗೆ ಸವೆದರು ನೋಡ. ಆಸೆಯ ಮುಂದಿಟ್ಟುಕೊಂಡು ಸುಳಿಯುವ ಹಿರಿಯರ ಕಂಡು ಹೇಸಿಕೆಯಾಯಿತು ಗುಹೇಶ್ವರ. 466ನೇ ವಚನ. ಇವರು ಆಸೆ ವೇಷದ ಹಿರಿಯರು. ಧರೆಯ ಮೇಲುಳ್ಳ ಅರು ಹಿರಿಯರೆಲ್ಲರೂ ಮರುಳುಗೊಂಡಾಡುತ್ತಿದ್ದಾರೆ ನೋಡ. ಮಂಜಿನ ಮಡಕೆಯೊಳಗೆ ರಂಜನೆಯ ಭಂಡವ ತುಂಬಿ ಅಂಜದೆ ಪಾಕವ ಮಾಡಿಕೊಂಡು ಉಂಡು
ಭಂಡವ ಮಾಡುತ್ತಿಪ್ಪರು ನೋಡ. ಸಂಜೀವಿನಿಯ ಬೇರ ಕಾಣದೆ ಮರಣಕ್ಕೊಳಗಾದರು, ಗುಹೇಶ್ವರ ನರಿಯದ ಭವಭಾರಕರೆಲ್ಲರೂ ಅಂತ 467ನೇ ವಚನ. ಈ ವಚನದಲ್ಲಿ ಅರುಹಿರಿಯರು ಎಂಬ ಪದ ಬಳಕೆಯಾಗಿದೆ. ಹಾಗಂದರೆ ದೊಡ್ಡವರು, ಜ್ಞಾನಿಗಳು ಅಂತ ಅರ್ಥ. ಇವರೆಂಥ ಜ್ಞಾನಿಗಳೆಂದರೆ ಮಂಜಿನ ಮಡಕೆಯೊಳಗೆ ರಂಜನೆಯ ಭಂಡವ ತುಂಬಿ ಅಂಜದೆ ಪಾಕವ ಮಾಡಿಕೊಂಡು ಉಂಡು ಭಂಡವ ಮಾರುತ್ತಿರುವ ಜ್ಞಾನಿಗಳು. ಇಂಥ ಜ್ಞಾನಿಗಳು ಸಂಜೀವಿನಿಯ ಬೇರ ಕಾಣದೆ ಮರಣಕ್ಕೊಳಗಾದ ಗುಹೇಶ್ವರ ನರಿಯದ ಭವಭಾರಕರು. ನೋಡಿ, ಇಲ್ಲಿ ಜ್ಞಾನಿಗಳು ಎಂಬ ಪದವೇ ಇಲ್ಲಿ ವ್ಯಂಗ್ಯ, ಐರನಿ. ಅದು ಈ ಅರುಹಿರಿಯರ ದಡ್ಡತನವೆಂಥದ್ದೆಂದರೆ ನೆರಳನ್ನೇ ನಿಜವೆಂದು ಭಾವಿಸಿದವರು. ಮಂಜಿನ ಮಡಕೆ ಎಲ್ಲಾದರೂ ಉಂಟೆ? ಒಂದು ವೇಳೆ ಇದ್ದರೆ ಅದರಲ್ಲಿ ಅಡುಗೆ ಮಾಡಲು ಬರುತ್ತದೆಯೇ? ಈ ಅರುಹಿರಿಯರು ಅಂಥ ಅವಾಸ್ತವದ ಮಂಜಿನ ಮಡಕೆಯಲ್ಲಿ ಭಂಡವ ತುಂಬಿ ಪಾಕವನ್ನು ತಯಾರಿಸಿಕೊಂಡು ಉಂಡು ಮತ್ತೆ ಭಂಡವನ್ನು ಮಾರುವವರು. ಅಡುಗೆ ಮಾಡಿ ಉಂಡ ಮೇಲೆ ಭಂಡವೆಲ್ಲಿಯದು ಮಾರಲಿಕ್ಕೆ? ಆದರೂ ಈ ಅರುಹಿರಿಯರು ಭಂಡವ ಮಾರುತ್ತಿದ್ದಾರೆ. ಇನ್ನೂ ತಮಾಷೆ ಏನೆಂದರೆ ಅನ್ನ ಉಂಡವರು ಬದುಕಬಲ್ಲರಲ್ಲದೆ ಭಂಡ ಉಂಡವರು, ಅಂದ್ರೆ ನಿಧಿ, ಭಂಡ ಅಂದ್ರೆ ನಿಧಿ, ಬಂಗಾರ, ಸಂಪತ್ತು, ದ್ರವ್ಯ ಅಂತ ಅರ್ಥ. ಇಲ್ಲಿ ಅದನ್ನ ಉಂಡವರು ಬದುಕುಳಿಯುತ್ತಾರೆಯೇ? ಇವರು ಸಾವು ತಂದುಕೊಂಡರು. ಕೊನೆಗೆ ಜೀವ ಉಳಿಸಿಕೊಳ್ಳಲು ಸಂಜೀವಿನಿಯ ಬೇರ ಸಿಗದೆ ಮರಣ ಹೊಂದಿದ ಭವಭಾರಕರು. ನೋಡಿ, ಹೀಗೆ ಅರುಹಿರಿಯರನ್ನ ನಗೆಪಾಟಲಿಗೀಡು ಮಾಡುತ್ತದೆ ಅಲ್ಲಮ ಪ್ರಭುವಿನ ಈ ವಚನ. ಅಂತೆಯೇ ಕೆಲವರು ಈಗಾಗಲೇ ತಾವು ಪರಮಾತ್ಮನ ಸನ್ನಿಧಾನ ಪಡೆದವರು ಎಂಬ ದುರಭಿಮಾನಿಗಳು. ಇಂಥವರನ್ನ ಟೀಕಿಸುವ ಅಲ್ಲಮ ಕಬ್ಬಿಣದ್ದೋ ಅಥವಾ ಮತ್ತಾವುದೋ ಕೀಳು ಲೋಹದ ತಕ್ಕಡಿಯು ಬಂಗಾರ ತೂಗುತ್ತದೆ, ನಿಜ. ಹಾಗೆಂದಾಕ್ಷಣ ಆ ತಕ್ಕಡಿ ಬಂಗಾರಕ್ಕೆ ಹೇಗೆ ಸಮನಿಸಬಲ್ಲದು? ಅದೇ ರೀತಿ ಬಹುಶಃ ದೇವರ ಮೂರ್ತಿಯ ಹೊತ್ತವನೆನ್ನೆ ಅವನು ದೇವರಿಗೆ ಸರಿಯಾಗಬಲ್ಲನೆ? ಸನ್ನಹಿತರಾದವರೆಂಬ ನುಡಿಗೆ ನಾಚರು. ಇಂಥ ಕುಬ್ಜ ಜ್ಞಾನಿಗಳ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ಸನ್ನಿಹಿತವಾಗುವುದೆಂದರೆ, ಅಲ್ಲಿ ಸನ್ನಿಹಿತರಾದವರೆಂಬ ನುಡಿಗೆ ನಾಚರು. ಇಂಥ ಕುಬ್ಜ ಜ್ಞಾನಿಗಳ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ಸನ್ನಿಹಿತರಾದವರೆಂದರೆ ದೇವರ ಜಗಲಿಗೆ ಹತ್ತಿರವಾಗಿ ಕುಳಿತುಕೊಂಡಷ್ಟು ಸುಲಭವಿರಬೇಕು. ಅದಕ್ಕೆ ಅವರಿಗೆ ಹಾಗೆನ್ನಲು ನಾಚಿಕೆ ಇಲ್ಲ. ಕನ್ನದಲ್ಲಿ ಸವೆದ ಕಬ್ಬುನದಂತೆ ಮುನ್ನ ಹೋದ ಹಿರಿಯರು ಲಿಂಗದ ಸುದ್ದಿಯ ನರಿಯರು, ಇನ್ನಾರು ಬಲ್ಲರು ಹೇಳ ಗುಹೇಶ್ವರ ಅಂತ ಹೇಳುತ್ತೆ 490ನೇ ವಚನ. ಮನೆಗೆ ಕನ್ನ ಬಿಡುವಾಗ ಬಾಗಿಲು ಅಥವಾ ಚಿಲಕ ಬೀಗ ಮುರಿಯಲು ಬಳಸುವಲ್ಲಿ ಸವೆದು ಹೋಗುವ ಕಬ್ಬಿಣಕ್ಕೆ ಆ ನಂತರ ದೋಚಲ್ಪಟ್ಟ ಸಂಪತ್ತಿನ ಸ್ಪರ್ಶವಿಲ್ಲದಿತ್ತು. ಅಂತೆಯೇ ಈ ಮೊದಲೇ ಭ್ರಮೆಯಲ್ಲಿ ತೀರಿ ಹೋದ ಹಿರಿಯರು ಲಿಂಗದ ಸುದ್ದಿಯ ನರಿಯರವರು. ಅಂದ್ರೆ ಮನೆಗೆ ಕನ್ನ ಬಿಡುವಾಗ ಮೊದಲು ಬಾಗಿಲು ಚಿಲಕ ಮುರಿಯಲಿಕ್ಕೆ ಬಳಸ್ತಕ್ಕಂಥ ಒಂದು ಕಬ್ಬಿಣದ ವಸ್ತು ಇರ್ತದೆ. ಅದು ಬಾಗಿಲ ಮುಚ್ಚಿದ ಬಾಗಿಲನ್ನು ತೆರೆದ ಮೇಲೆ ಅದ್ರ ಕೆಲಸ ಮುಗಿದೋಯ್ತು. ಆದ್ರೆ ಒಳಗೆ ಕಲಿತಕ್ಕಂಥ ಬಂಗಾರದ ಸ್ಪರ್ಶ ಆ ಕಬ್ಬಿಣದ ಆ ಸಲಕರಣೆಗೆ ಆಗಲ್ಲ. ಆ ತರ ಇವರು ಈ ಮೊದಲೇ ಭ್ರಮೆಯಲ್ಲಿ ತೀರಿ ಹೋದ ಹಿರಿಯರು, ಇವರಿಗೆ ಲಿಂಗದ ಸುದ್ದಿ, ಅದರ ಲಿಂಗದ ಸ್ಪರ್ಶ ಇವರಿಗೆ ಆಗಲ್ಲ. ತತ್ವವ ನುಡಿಯುವ ಹಿರಿಯರೆಲ್ಲರೂ ತುತ್ತ ನಿಕ್ಕುವರ ಬಾಗಿಲಲ್ಲಿ ಪಡುತ್ತಿದ್ದರು ನೋಡ. ಅಚ್ಚುಗ ಪಡುತ್ತಿದ್ದರು. ತತ್ವವ ನುಡಿಯುವ ಹಿರಿಯರೆಲ್ಲರೂ ತುತ್ತ ನಿಕ್ಕುವವರ ಬಾಗಿಲಲ್ಲಿ ಅಚ್ಚುಗ ಪಡುತ್ತಿದ್ದರು ನೋಡ. ನಿತ್ಯಾನಿತ್ಯವ ಹೇಳುವ ಹಿರಿಯರು ತಮ್ಮ ಒಡಲ ಕಕ್ಕುಲತೆಗೆ ಹೋಗಿ ಭಕ್ತಿಯ ಹೊಲಬನರಿಯದ ಜಡಜೀವಿ ಮಾನವರ ಇಚ್ಛೆಯ ನುಡಿದು ಹಲುಬು ತಿಪ್ಪರು ನೋಡ. ಕತ್ತೆಗೆ ಕರ್ಪೂರವ ಹೇರಿದಂತೆ ಅವರಿಗೆ ಇನ್ನೆತ್ತಣ ಮುಕ್ತಿಯೋ ಗುಹೇಶ್ವರ. 1203ನೇ ವಚನ. ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಡಿಪ್ಪಂತೆ. ಮುಸುರೆಯ ಮಡಕೆಯ ನೊಣ ಮುತ್ತಿಕೊಂಡಿಪ್ಪಂತೆ
ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ ಅನ್ನ ಉದಕ ಹೊನ್ನು ವಸ್ತ್ರವುಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಗುಹೇಶ್ವರ, ನಿಮ್ಮ ಶರಣರು ಆಶಾಪಾಶವಿರಹಿತರು ಅಂತ ಹೇಳುತ್ತೆ. 1453ನೇ ವಚನ. ಈ ಮೇಲಿನ ಎರಡು ವಚನಗಳ ಅಂದ್ರೆ 1203 ಮತ್ತು 1453 ಈ ಎರಡು ವಚನಗಳ ಟೀಕೆಯ ವಸ್ತು ಮತ್ತು ಸಾರ ಒಂದೇ. ಅಲ್ಲಮ ಪ್ರಭುಗಳು ಪ್ರಯೋಗಿಸಿರುವ ತತ್ವವ ನುಡಿಯುವ ಹಿರಿಯರು 1203ನೇ ವಚನದಲ್ಲಿ ಬರ್ತದೆ. ತತ್ವವ ನುಡಿಯುವ ಹಿರಿಯರು ಮತ್ತು ಬಹುಭಾಷೆಯ ನುಡಿಯುವ ಹಿರಿಯರು 1453ನೇ ವಚನದಲ್ಲಿ ಬರ್ತದೆ. ಈ ಎರಡೂ ಅಭಿವ್ಯಕ್ತಿಗಳು ಒಂದೇ ವರ್ಗದ ಬುದ್ಧಿಜೀವಿ ಪುರೋಹಿತಶಾಹಿ ವರ್ಗವನ್ನ, ಜನವರ್ಗವನ್ನ ಅದು ಸೂಚಿಸುತ್ತದೆ. ಅವರು ಬಹಳ ಮಟ್ಟಿಗೆ ವೈದಿಕರು. ವೈದಿಕೇತರ ಶೈವ ಪಂಡಿತರು ಇದರಲ್ಲಿ ಇಲ್ಲದಿಲ್ಲ. ಇವರ ಯಾವ ಸ್ವಭಾವ ಮತ್ತು ನಡಾವಳಿಕೆಯನ್ನು ಅಲ್ಲಮ ಖಂಡಿಸುತ್ತಾರೆಂದರೆ, ಅನ್ನ, ಅರಿವೆ, ವಸ್ತ್ರ, ಧನ, ಬೇರೆ ರೂಪದ ಸಂಪದ ಇತ್ಯಾದಿ ತಮ್ಮ ನಿತ್ಯ ಜೀವನದ ಅಗತ್ಯಗಳನ್ನ ಈಡೇರಿಸಿಕೊಳ್ಳಲು ಸುಗ ಉಳ್ಳವರ ಮನೆ ಆಳುವ ಅಥವಾ ಶ್ರೀಮಂತ ವರ್ಗದವರ ಮನೆ ಮುಂದೆ ಹೋಗಿ ಬಗ್ಗಿ ನಿಲ್ಲುವುದು, ಹೊಲ್ಗಿಂಜುತ್ತಾ ನಿಲ್ಲುವುದು, ಅವರ ಬಗ್ಗೆ ಪ್ರೀಕಾದರಗಳನ್ನು, ಅವರ ಸಿರಿ ಸಂಪದದ ಬಗ್ಗೆ ಚಕಿತತೆ ದಿಗ್ಭ್ರಾಂತಿಗಳನ್ನು ವ್ಯಕ್ತಪಡಿಸುತ್ತಾ ನಿಲ್ಲುವುದು, ಈ ತರದ ತುಚ್ಛ ಸ್ವಾಭಿಮಾನ ವಿಹೀನ ನಡಾವಳಿಕೆಯನ್ನು ಅಲ್ಲಮ ಪ್ರಭು ಅಪಹಾಸ್ಯ ಮಾಡುತ್ತಾರೆ, ಖಂಡಿಸುತ್ತಾರೆ. ತುತ್ತ ನಿಕ್ಕುವವರ ಬಾಗಿಲಲ್ಲಿ ಅಚ್ಚುಗ ಪಡುತ್ತಿದ್ದರು. ಭಕ್ತಿಯ ಹೊಲಬನರಿಯದ ಜಡಜೀವಿ ಮಾನವರ ಇಚ್ಛೆಯ ನುಡಿದು ಹೊಲಬು ತಿಪ್ಪರು. ಕತ್ತೆಗೆ ಕರ್ಪೂರವ ಹೇರಿದಂತೆ ಇವರಿಗೆ ಇನ್ನೆತ್ತಣ ಮುಕ್ತಿಯೋ 1203ನೇ ವಚನದಲ್ಲಿ. ಮುಸುರೆಯ ಪಾತ್ರೆಗೆ ನೊಣಮುತ್ತಿದಂತೆ, ಹುಲ್ಲಿದ್ದ ಹೊಲದಲ್ಲಿ ಪಶು ನೆರೆದಂತೆ, ಅನ್ನ ಉದಕ ಹೊನ್ನು ವಸ್ತ್ರವುಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು 1453ನೇ ವಚನ. ಬಲ್ಲ ಹಿರಿಯರೆನಿಸಿಕೊಂಡು ಎಲ್ಲರನ್ನೂ ಕೂಡಿಕೊಂಡು ಹಳ್ಳಿ ಹಿರಿಯರು ಪಟ್ಟಣದಲ್ಲಿ ತಿರಿದುಂಡು ಅಲ್ಲದಾಟವನಾಡಿದಡೆ ತಮ್ಮ ಬಲ್ಲತನಕ್ಕೆ ಭಂಗವಾಯಿತು. ಬಲ್ಲ ಹಿರಿಯರೆನಿಸಿಕೊಂಡು ಎಲ್ಲರನ್ನು ಕೂಡಿಕೊಂಡು ಹಳ್ಳಿ ಹಿರಿಯರು ಪಟ್ಟಣದಲ್ಲಿ ತಿರಿದುಂಡು ಅಲ್ಲದಾಟವನಾಡಿದಡೆ ತಮ್ಮ ಬಲ್ಲತನಕ್ಕೆ ಭಂಗವಾಯಿತು. ಅಶನ, ವ್ಯಸನ, ಹಸಿವು, ತೃಷೆ, ನಿದ್ರೆ, ಇಚ್ಛೆಗೆ ಹರಿದಾಡುವವರೆಲ್ಲ ಇನ್ನು ಬಲ್ಲರೆ ಹೇಳಿರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಚ್ಛೆಗೆ ಹರಿದಾಡುವ ಹಂದಿಗಳೆಲ್ಲ ನಾಯನೊಡ ನಾಡಿದ ಕಂದನಂತಾಯಿತು ಗುಹೇಶ್ವರ ಅಂತ. ನಾಯಿ ಜೊತೆಗೆ ಆಡಿದ ಮಗು ಮತ್ತೆ ಅದೆಲ್ಲ ಎಂಜಲ್ ಹಚ್ಕೊಂಡಿರ್ತದ, ಆ ತರ ಆಯಿತು ಅಂತ. ಇದು 1367ನೇ ವಚನ. ನೋಡಿ, ಈ ಮೇಲಿನ ವಚನದ ಒಂದು ವಿಶೇಷ ಮಾಹಿತಿ, ಹಳ್ಳಿಯ ಪುರೋಹಿತ ವರ್ಗ ಅಂದಿನ ಕಾಲದ ಪಟ್ಟಣ ನಗರಗಳಲ್ಲಿ ಠಳಾಯಿಸುತ್ತಿದ್ದುದು. ಇವರು ಅಶನ, ವ್ಯಸನಾದಿಗೆ ಪಟ್ಟಣಗಳಲ್ಲಿ ಬಹುಶಃ ಉಳ್ಳವರ ರಾಜ, ಪ್ರಭು, ಮಾಂಡಳಿಕ, ಸಾಮಂತಾದಿಗಳ ಮನೆಸುತ್ತ ತಿರುಗಿ ಹೊಟ್ಟೆ ಹೊರಿತಕ್ಕಂಥವರ ಇವರು ಕೂಡ. ಇದಿಷ್ಟು ಖಚಿತವಾಗಿ ಹಿರಿಯರೆಂಬ ಹೆಸರಿನಿಂದ ಕರೆಯಲ್ಪಟ್ಟ ಗುರು, ಪುರೋಹಿತ, ಪಂಡಿತ, ತತ್ವಜ್ಞರೆಂಬ ಮೇಲ್ವರ್ಗ, ಮೇಲ್ವರ್ಣದವರನ್ನ ಕುರಿತಾದ ಟೀಕೆ, ವಿಮರ್ಶೆ, ಖಂಡನೆ. ನಾನು ಆಗಲೇ ಹೇಳಿದಂತೆ ಇಂತಹ ವಚನಗಳನ್ನು ಚಾರಿತ್ರಿಕ ಆಕರಗಳೆಂದು ಪರಿಗಣಿಸಬೇಕು. ಅಂದಿನ ಸಮಾಜದ ಒಂದು ಪ್ರಮುಖವಾದ ಮುಖಕ್ಕೆ ಅಥವಾ ಮಗ್ಗಲಿಗೆ ಹಿಡಿದ ಕನ್ನಡಿ ಈ ವಚನಗಳು. ಅಲ್ಲಮ ಸಾಮಾನ್ಯ ಭಕ್ತರನ್ನು ಟೀಕಿಸಿರುವುದು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆ. ಅವನ ಕೆಂಗಣ್ಣಿಗೆ ಆಗಿರತಕ್ಕಂಥವರು ವೈದಿಕರು ಮತ್ತು ಹಿರಿಯರೆನ್ನಿಸಿಕೊಂಡ ಡಂಬಾಚಾರ್ಯಗಳು, ಅರೆಭಕ್ತರು, ಧರ್ಮದ ಹೆಸರಿನಲ್ಲಿ ಹೊಟ್ಟೆ ಹೊರೆಯುವ ಗುರುಜಂಗಮಾದಿಗಳು, ವೇಷಧಾರಿಗಳು. ಶರಣರ ದೃಷ್ಟಿಯಲ್ಲಿ ಇದೊಂದು ಹೋಗಲಾಡಿಸಬೇಕಾದ ಮುಖ್ಯ ಮಲ, ಇದು ಕಸ ಕೊಳೆ. ಇದನ್ನ ತೊಳೆದ ನಂತರವೇ ಶುದ್ಧ ಸಮಾಜ ನಿರ್ಮಿಸಲಿಕ್ಕೆ ಸಾಧ್ಯ ಎನ್ನುವುದು ಅವರ ತಿಳುವಳಿಕೆ. ನಿಜವಾದ ಲಿಂಗಭಕ್ತಿಯ ಸಮಾಜ ಅವತ್ತು ಸಾಧ್ಯ ಅಂತ. ಈ ಹಿರಿಯರ ಟೀಕೆಗೆ ಹಿರಿಯರು ಎಂಬ ಪದ ಬಳಸದೆ ಟೀಕಿಸಲ್ಪಟ್ಟ ಸಾಮಾನ್ಯ ಟೀಕೆಯ ವಚನಗಳು ಕೂಡ ಇವೆ. ಅವುಗಳ ಚರ್ಚೆ ಕೂಡ ಒಂದು ವಿಶೇಷವಾದ ವಿಡಿಯೋದ ವಸ್ತು. ಇಷ್ಟು ಇಲ್ಲಿಗೆ
ಹಿರಿಯರ ಕುರಿತ ಒಂದು ಸ್ಥೂಲ ಚರ್ಚೆಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ತಮಗೆ ನಮಸ್ಕಾರ.